ಎಲ್ಲ JTO ರಿವೈಸ್ಡ್ ಫೈನಲಿಸ್ಟ್ ಅಭ್ಯರ್ಥಿಗಳಿಗೆ ಮುಂದಿನ ಸೂಚನೆ. ಈ ಹಿಂದೆ ನಿಮ್ಮ ಪೊಲೀಸ್ ವೆರಿಫಿಕೇಷನ್, 10th ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್, ಎಜುಕೇಷನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಬೇಕಾಗಿದ್ದ ಮಾಹಿತಿ ದಾಖಲೆಯನ್ನು thinkITI.in ಪೋರ್ಟಲ್ನಲ್ಲಿ ಫೀಡ್ ಮಾಡಲು ತಿಳಿಸಲಾಗಿತ್ತು. ಮುಂದಿನ ಹಂತವಾಗಿ ನಿಮ್ಮ ಕ್ಯಾಸ್ಟ್ ಸಿಂಧುತ್ವ, ಹೈದರಾಬಾದ್ ಕರ್ನಾಟಕ, ರೂರಲ್ ಹಾಗೂ ಕನ್ನಡ ಮಾಧ್ಯಮ ವೆರಿಫಿಕೇಷನ್ಗೆ ಬೇಕಾದಂತಹ ಮಾಹಿತಿ ದಾಖಲೆಯನ್ನು ಫೀಡ್ ಮಾಡಬೇಕಿರುತ್ತದೆ. ಮತ್ತೊಮ್ಮೆ ಬೋತ್ ಲಿಸ್ಟ್ ಅಭ್ಯರ್ಥಿಗಳು ನಿಮ್ಮ ಎಲ್ಲ ವೆರಿಫಿಕೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಸಹಿತ ನಿಮ್ಮ ದಾಖಲೆ ಮಾಹಿತಿಯನ್ನು thinkITI.in ಪೋರ್ಟಲ್ನಲ್ಲಿ ಫೀಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಮೊದಲಿಗೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಬಳಸಿ thinkITI.in ಪೋರ್ಟಲಿಗೆ ಎಂಟರ್ ಆಗಿ, ತದನಂತರ ಸ್ಕ್ರಾಲ್ ಡೌನ್ ಮಾಡಿ ಅಪ್ಲೋಡ್ ಫೈಲ್ಸ್ ಅನ್ನು ಕ್ಲಿಕ್ ಮಾಡಿ, ಮತ್ತೊಮ್ಮೆ ಸ್ಕ್ರಾಲ್ ಡೌನ್ ಮಾಡಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿರುವ ಕಡೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು PDF ಫಾರ್ಮ್ಯಾಟ್ನಲ್ಲಿ 150 KB ಇಂದ 200 KB ವರೆಗೆ ಇರುವಂತೆ ಸ್ಕ್ಯಾನ್ ಮಾಡಿ ಸಿದ್ಧಗೊಳಿಸಿಕೊಂಡಿರಿ. ಮೇಲೆ ಕೊಟ್ಟಿರುವ ರೀಸೈಜ್ PDF ಲಿಂಕನ್ನು ಬಳಸಿ ನಿಮ್ಮ PDF ಅನ್ನು 150 KB ಇಂದ 200 KB ಒಳಗೆ ಸೆಟ್ ಮಾಡಿಕೊಂಡಿರಿ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಿಮ್ಮ ಡಾಕ್ಯುಮೆಂಟ್ ಸೆಕ್ಷನಿಂದ ಚೂಸ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಗ್ರೀನ್ ಡೌನ್ಲೋಡ್ ಬಟನ್ ಎನೇಬಲ್ ಆಗುತ್ತೆ. ಡೌನ್ಲೋಡ್ ಮಾಡಿ ಸರಿಯಾದ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ತದನಂತರ ನಿಮ್ಮ HK ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮೂರನ್ನು PDF ಫಾರ್ಮ್ಯಾಟ್ನಲ್ಲಿ 200 KB ಇಂದ 1000 KB ವರೆಗೆ ಸೆಟ್ ಮಾಡಿಕೊಂಡಿದ್ದು ಅದನ್ನು ಕೂಡ ಅಪ್ಲೋಡ್ ಮಾಡಿ ಪ್ರತಿಯೊಂದನ್ನು ಡೌನ್ಲೋಡ್ ಮಾಡಿ ಕ್ರಾಸ್ ವೆರಿಫೈ ಮಾಡಿ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ HK ಪ್ರಮಾಣಪತ್ರ ಹಾಗೂ ನಿಮ್ಮ ರೂರಲ್ ಪ್ರಮಾಣಪತ್ರ, ನೀವು ಒಂದಕ್ಕಿಂತ ಹೆಚ್ಚಿನ ಶಾಲೆಯಲ್ಲಿ ಓದಿದ್ದರೆ 1ರಿಂದ 10ನೇ ತರಗತಿಯವರೆಗೆ ಕ್ರಮಬದ್ಧವಾಗಿ ನಿಮ್ಮ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರವನ್ನು ಜೋಡಿಸಿ ಮರ್ಜ್ ಮಾಡಿ ಒಂದೇ ಫೈಲ್ನಲ್ಲಿ 200 KB ಇಂದ 1000 KB ವರೆಗೆ ಇರುವಂತೆ ಅಪ್ಲೋಡ್ ಮಾಡಬೇಕು. ನಿಮ್ಮ ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಕೂಡ ನೀವು ಓದಿರುವ ಪ್ರತಿಯೊಂದು ಶಾಲೆಯಿಂದ 1ರಿಂದ 10ನೇ ತರಗತಿಯವರೆಗೆ ಕ್ರಮಬದ್ಧವಾಗಿ ಜೋಡಿಸಿಟ್ಟುಕೊಂಡು ಮರ್ಜ್ ಮಾಡಿ, ನಂತರ ಆ ಮರ್ಜ್ ಆಗಿರುವಂತಹ ಫೈಲ್ 200 KB ಇಂದ 1000 KB ಇರುವಂತೆ ಅಪ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಿ, ಕ್ರಾಸ್ ವೆರಿಫೈ ಮಾಡಿ. ಇವಿಷ್ಟು ನಿಮ್ಮ ಕ್ಯಾಸ್ಟ್ ಸಿಂಧುತ್ವ, HK, ರೂರಲ್ ಹಾಗೂ ಕನ್ನಡ ಮಾಧ್ಯಮ ವೆರಿಫಿಕೇಷನ್ಗೆ ಬೇಕಾದಂಥ ದಾಖಲೆಗಳು. ಇವಿಷ್ಟನ್ನು ಅಪ್ಲೋಡ್ ಮಾಡಿದ ನಂತರ ಬ್ಯಾಕ್ ಹೋಗಿ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಎಂಬ ಟ್ಯಾಬನ್ನು ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ರಿಲಿಜಿಯನ್ನನ್ನು ಡ್ರಾಪ್ ಡೌನ್ ಮೆನುನಲ್ಲಿ ಸೆಲೆಕ್ಟ್ ಮಾಡಿ, ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಕ್ಯಾಸ್ಟ್ ಒಳಪಡುವ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಿ. ನೀವು SC ST ಪಂಗಡಕ್ಕೆ ಸೇರಿದ್ದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಯಾವುದೇ ಹಿಂದುಳಿದ ವರ್ಗಗಳಿಗೆ ಸೇರಿದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್, ಮುಸ್ಲಿಂ ಅಥವಾ ಇನ್ನಿತರೆ ಮೈನಾರಿಟಿ ಕಮ್ಯುನಿಟಿಗೆ ಸೇರಿದ್ದರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದನ್ನು ಚೂಸ್ ಮಾಡಿ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ಡಿಸ್ಟ್ರಿಕ್ಟನ್ನು ಚೂಸ್ ಮಾಡಿ ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ತದನಂತರ HK ಡೀಟೇಲ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿ, ನೀವು HK ಅಭ್ಯರ್ಥಿಯಾಗಿದ್ದರೆ ನಿಮ್ಮ HK ಸರ್ಟಿಫಿಕೇಟ್ನ RD ನಂಬರನ್ನು ಎಂಟರ್ ಮಾಡಿ, ನಿಮಗೆ HK ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ ಡಿಸ್ಟ್ರಿಕ್ಟನ್ನು ಡ್ರಾಪ್ ಡೌನ್ ಮೆನುನಲ್ಲಿ ಸೆಲೆಕ್ಟ್ ಮಾಡಿ, ಹಾಗೂ ನಿಮ್ಮ ಜುರಿಸ್ಡಿಕ್ಷನ್ಗೆ ಒಳಪಡುವ DC ಆಡಳಿತ ಕಚೇರಿಯ ವಿಳಾಸವನ್ನು ಎಂಟ್ರಿ ಮಾಡಿ, ಹಾಗೂ ಇಲ್ಲಿ ಕನ್ನಡ ಡೀಟೇಲ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿ, ನೀವು ಓದಿರುವ ಕನ್ನಡ ಮಾಧ್ಯಮ ವಿವರಗಳನ್ನು ಎಂಟ್ರಿ ಮಾಡಿ, ನಿಮ್ಮ ಶಾಲೆಯ ಹೆಸರು, ನಿಮ್ಮ ಶಾಲೆಯ ಅಡ್ರೆಸ್, ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಆ ಶಾಲೆಯಲ್ಲಿ ಓದಿದ್ದೀರಿ, ಯಾವ ಡಿಸ್ಟ್ರಿಕ್ನಲ್ಲಿ ಆ ಶಾಲೆ ಇದೆ, ಆ ಶಾಲೆ ಯಾವ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಜೂರಿಸ್ಡಿಕ್ಷನ್ನಲ್ಲಿ ಬರುತ್ತದೆ. ನೀವು ಒಂದಕ್ಕಿಂತ ಹೆಚ್ಚಿನ ಶಾಲೆಯಲ್ಲಿ ಓದಿದ್ದರೆ ನಿಮ್ಮ 2ನೇ ಶಾಲೆ ಕ್ರಮಬದ್ಧವಾಗಿ ಆ ಶಾಲೆಯ ಹೆಸರು, ಶಾಲೆಯ ಅಡ್ರೆಸ್, ಯಾವ ತರಗತಿಯಿಂದ ಯಾವ ತರಗತಿವರೆಗೆ ಯಾವ ಡಿಸ್ಟ್ರಿಕ್ನಲ್ಲಿ ಆ ಶಾಲೆ ಇದೆ, ಹಾಗೂ ಆ ಶಾಲೆ ಒಳಪಡುವ BEO ಕಚೇರಿಯ ವಿಳಾಸ ಇವಿಷ್ಟನ್ನು ಶೇರ್ ಮಾಡಿ. ಹೀಗೆ ನೀವು ಓದಿರುವ ಪ್ರತಿಯೊಂದು ಶಾಲೆಯ ಕನ್ನಡ ಮಾಧ್ಯಮ ಶಾಲೆಯ ವಿವರವನ್ನು ಇಲ್ಲಿ ಹಂಚಿಕೊಳ್ಳಿ. ನಂತರ ಅಪ್ಡೇಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ರೂರಲ್ ಡೀಟೇಲ್ಸ್ ಟ್ಯಾಬನ್ನು ಎಂಟ್ರಿ ಮಾಡಿ. ರೂರಲ್ ಡೀಟೇಲ್ಸನ್ನು ಸಹ
ನಿಮ್ಮ ಶಾಲೆಯ ಹೆಸರು, ನಿಮ್ಮ ಶಾಲೆಯ ವಿಳಾಸ, ಯಾವ ತರಗತಿಯಿಂದ ಯಾವ ತರಗತಿವರೆಗೆ, ಯಾವ ಡಿಸ್ಟಿಕ್ನಲ್ಲಿ, ಹಾಗೂ ನಿಮ್ಮ ಶಾಲೆ ಒಳಪಡುವ BEO ಕಚೇರಿಯ ವಿಳಾಸ. ನೀವು ಒಂದಕ್ಕಿಂತ ಹೆಚ್ಚಿನ ರೂರಲ್ ಶಾಲೆಯಲ್ಲಿ ಓದಿದ್ದರೆ ನಿಮ್ಮ ಎರಡನೇ ಶಾಲೆಯ ಹೆಸರು, ವಿಳಾಸ, ಯಾವ ತರಗತಿಯಿಂದ ಯಾವ ತರಗತಿವರೆಗೆ, ಹಾಗೂ ಆ ಶಾಲೆ ಒಳಪಡುವ BEO ವಿಳಾಸ. ಹೀಗೆ ನಿಮ್ಮ ಪ್ರತಿಯೊಂದು ರೂರಲ್ ಗ್ರಾಮೀಣ ವಿಭಾಗದ ಶಾಲೆಯ ಹೆಸರು, ವಿಳಾಸ ಪ್ರತಿಯೊಂದನ್ನು ಶೇರ್ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ್ದು ನಿಮ್ಮ ರೂರಲ್ ಹಾಗೂ ಕನ್ನಡ ಮಾಧ್ಯಮ ವಿವರಗಳನ್ನು ಕನ್ನಡದಲ್ಲೇ ಕೊಡಿ. ಮಿಕ್ಕೆಲ್ಲ ವಿವರವನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ. ಈ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ ಬಳಿಕ ಪೋರ್ಟಲ್ನಿಂದ ಲಾಗೌಟ್ ಆಗಿ ಮತ್ತೊಮ್ಮೆ ರಿವೈಸ್ಡ್ JTO ಫೈನಲಿಸ್ಟ್ನಲ್ಲಿರುವ ಎಲ್ಲ ಅಭ್ಯರ್ಥಿಗಳು, ಈಗಾಗಲೇ ವೆರಿಫಿಕೇಷನ್ ಮುಗಿಸಿಕೊಂಡಿರುವ ಬೋತ್ ಲಿಸ್ಟ್ ಅಭ್ಯರ್ಥಿಗಳನ್ನು ಸೇರಿಸಿ ಪ್ರತಿಯೊಬ್ಬರು thinkiti.in ಪೋರ್ಟಲ್ನಲ್ಲಿ ನಿಮ್ಮ ಮಾಹಿತಿ ಹಾಗೂ ದಾಖಲೆಗಳನ್ನು ನೀಡಬೇಕಾದ್ದು ಕಡ್ಡಾಯವಾಗಿದೆ. ಇದರಿಂದ ಇಲಾಖೆಗೆ ಮುಂದಿನ ಪ್ರಕ್ರಿಯೆಗಳಿಗೆ ಕ್ರೋಢೀಕರಿಸಿದ ಡಿಜಿಟಲ್ ಮಾಹಿತಿ ಹಾಗೂ ದಾಖಲೆಗಳು ಲಭ್ಯವಿರಲಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಕೂಡ ತ್ವರಿತಗೊಳ್ಳುತ್ತದೆ. ಹಾಗೂ ಇದುವರೆಗೆ ಡಿಪಾರ್ಟ್ಮೆಂಟ್ ಪ್ರಾರಂಭಿಸಿರುವ ನಿಮ್ಮ ಟ್ರೇಡ್ ಗ್ರೂಪ್ಗಳಿಗೆ ಯಾರು ಜಾಯಿನ್ ಆಗಿಲ್ಲವೋ ಇಲ್ಲಿ ಕೊಟ್ಟಿರುವ ಜಾಯ್ನಿಂಗ್ ಲಿಂಕನ್ನು ಬಳಸಿ ನಿಮ್ಮ ಟ್ರೇಡ್ ಗ್ರೂಪಿಗೆ ಮುಂದಿನ ನಿರ್ದೇಶನಗಳಿಗಾಗಿ ಕೂಡಲೇ ಜಾಯ್ನ್ ಆಗಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ, ಸ್ಪಂದನೆ ಇಲಾಖೆಗೆ ಅವಶ್ಯವಾಗಿರುತ್ತದೆ. ತಡ ಮಾಡದೆ ಕೇಳಿರುವ ಮಾಹಿತಿಯನ್ನು thinkiti.in ಪೋರ್ಟಲ್ನಲ್ಲಿ ಫೀಡ್ ಮಾಡಿ ಸಹಕರಿಸಿ. ಥ್ಯಾಂಕ್ ಯು.